ಇವತ್ತು ಇಂಡಿಯಾ ಸೈನ್ಸಲ್ಲಿ ಇಷ್ಟು ಡೆವಲಪ್ ಆಗಿದೆ ಅಂದರೆ ಅದಕ್ಕೆ ಒಂದು ಇನ್ಸ್ಟಿಟ್ಯೂಟೇ ಕಾರಣ. ಅದುವೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ISSC. ಇದನ್ನು ನಿರ್ಮಿಸಿದ್ದು ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್ ಆದ ಸರ್ ಜಮ್ಶೆಡ್ಜಿ ಟಾಟಾ. ಇವರಿಗೆ ಈ ಐಡಿಯಾವನ್ನು ಕೊಟ್ಟದ್ದು ಸ್ವಾಮಿ ವಿವೇಕಾನಂದ. ಈ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂದರೆ, ಒಂದು ದಿನ ಜಮ್ಶೆಡ್ಜಿ ಟಾಟಾ USA ಒಂದು ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಶಿಪ್ಪಲ್ಲಿ ಸ್ವಾಮಿ ವಿವೇಕಾನಂದ ಕೂಡ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಶಿಪ್ಪಲ್ಲಿ ಜಮ್ಶೆಡ್ಜಿ ಟಾಟಾ ಮತ್ತು ಸ್ವಾಮಿ ವಿವೇಕಾನಂದ ನಡುವೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗ್ತದೆ. ಆ ಕಾನ್ವರ್ಸೇಷನಲ್ಲಿ ಸ್ವಾಮಿ ವಿವೇಕಾನಂದರು ಜಮ್ಶೆಡ್ಜಿ ಟಾಟಾ ಹತ್ರ ಕೇಳ್ತಾರೆ, ನೀವು ಯಾವ ಕಾರಣಕ್ಕೆ USA ಹೋಗ್ತಿದ್ದೀರಿ ಅಂತ. ಆಗ ಜಮ್ಶೆಡ್ಜಿ ಟಾಟಾ ಹೇಳ್ತಾರೆ, ನಾನು USA ಹೋಗಿ ಅಲ್ಲಿಯ ಸ್ಟೀಲ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಅಂಥದ್ದೇ ಒಂದು ಸ್ಟೀಲ್ ಕಂಪನಿಯನ್ನು ನಮ್ಮ ದೇಶದಲ್ಲಿ ಕೂಡ ನಿರ್ಮಿಸಬೇಕನ್ನೊಂದು ಐಡಿಯಾದಿಂದ ಅಲ್ಲಿಗೆ ಹೋಗ್ತಿದ್ದೆ. ನೀವು ನಮ್ಮ ದೇಶದಲ್ಲಿ ಸ್ಟೀಲ್ ಕಂಪನಿಯನ್ನು ನಿರ್ಮಿಸೋದು ಸರಿ, ಅದಕ್ಕೆ ಬೇಕಾದ ಸೈನ್ಸ್ ರಿಸರ್ಚನ್ನು ಇಲ್ಲಿ ಮಾಡ್ತೀರಿ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದು ಸೈನ್ಸ್ ರಿಸರ್ಚ್ ಸೆಂಟರನ್ನು ನೀವು ನಿರ್ಮಿಸಬೇಕು. ಯಾಕೆಂದರೆ ನಮ್ಮ ಯುವ ಪೀಳಿಗೆ ಅಂದರೆ ನೆಕ್ಸ್ಟ್ ಜನ್ರೇಷನ್ ನಮಗೆ ಬೇಕಾದ ಸೈನ್ಸ್, ನಮ್ಮ ದೇಶಕ್ಕೆ ಬೇಕಾದ ಸೈನ್ಸ್ ರಿಸರ್ಚನ್ನು ತಾವೇ ಆಗಿ ಕಂಡುಹಿಡಿತಾರೆ ಮತ್ತು ನಮ್ಮ ದೇಶವನ್ನು ಮುಂದುವರಿಸುತ್ತಾರೆ. ಜಮ್ಶೆಡ್ಜಿ ಟಾಟಾ ಸ್ವಾಮಿ ವಿವೇಕಾನಂದರವರು ಹೇಳಿದ ಐಡಿಯಾವನ್ನು ಇಟ್ಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಆಗಿನ ಮೈಸೂರು ಒಡೆಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಈ ಒಂದು ಪ್ಲ್ಯಾನನ್ನು ತಿಳಿಸ್ತಾರೆ. ಈ ಪ್ಲ್ಯಾನನ್ನು ತಿಳಿಸಿದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮಾರು 400 ಎಕರೆ ಲ್ಯಾಂಡನ್ನು ಈ ಒಂದು ಇನ್ಸ್ಟಿಟ್ಯೂಟನ್ನು ನಿರ್ಮಿಸಲು ಡೊನೇಟ್ ಮಾಡ್ತಾರೆ, ಫ್ರೀಯಾಗಿ ಡೊನೇಟ್ ಮಾಡ್ತಾರೆ. ನಂತರ ಕೆಲವು ಫಂಡಿಂಗ್ ಕೂಡ ಈ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದ ನಂತರ ಇದರೊಂದು ಡೈರೆಕ್ಟರ್ ಆಗಿ ಸರ್ CV ರಮನ್ ಆಗ್ತಾರೆ. ಆ ಸಮಯದಲ್ಲಿ ಈ ಇನ್ಸ್ಟಿಟ್ಯೂಟ್ ಸೈನ್ಸಲ್ಲಿ ಮತ್ತು ಫಿಸಿಕ್ಸಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗ್ತದೆ ಮತ್ತು ಕೆಲವೊಂದು ಕಾಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ ಕೊಡ್ತದೆ ಸೈನ್ಸಿನ ಮೂಲಕ. ಇವತ್ತು ನಮ್ಮ ದೇಶಕ್ಕೆ ಮೋಸ್ಟ್ ಆಫ್ ದಿ ಸೈನ್ಸ್ ಕಾಂಟ್ರಿಬ್ಯೂಷನ್ಸ್ ಈ ಒಂದು ಇನ್ಸ್ಟಿಟ್ಯೂಷನ್ ಮೂಲಕವೇ ಬರ್ತಿದೆ. ಇದರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು?